ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ವಕರ್ಮಣೇ ನಮಃ. ಓಂ ತಾ ಅಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ವಾರೋಚನೆ ದಿವಃ ಯಸ್ಯೇದಮಾರಜಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ವೇದವ್ಯಾಸೇನ ಪ್ರಣೀತಸ್ಯ ಅನುಶಾಸನ ಪರ್ವಣಿ ಅಯಂ ತ್ರ್ಯಧಿಕಃ 300 303ನೇ ಭಾಗ. ಭಾಗಃ ಅಯಂ ಅದ್ಯ ಏಕೋತ್ತರಸ್ಯ ಪಂಚಾಶತ್ತಮಸ್ಯ ನಾಮ್ನಃ ವಿಶ್ವಕರ್ಮ ಇತಿ ನಾಮ್ನಃ ವ್ಯಾಖ್ಯಾನೇನ ಸಾಕಂ ಪ್ರಾರಭತೆ. ಅಪಿ ಚ 47 ಬೃಹತಿ 47ನೇಯ ಬೃಹತಿ ಮಂತ್ರ ಮತ್ತು 51ನೇಯ ವಿಶ್ವಕರ್ಮ ಎಂಬ ನಾಮ. ಇದರ ಜೊತೆಗೆ ಇದು ಈ ವ್ಯಾಖ್ಯಾನ ಮುಂದುವರಿಬೇಕಾಗಿದೆ. ತಾಸ್ಯ ಸೂದದೋಹಸಃ ಅನ್ನುವುದು ಋಗ್ವೇದದ 8ನೇ ಮಂಡಲದ 69ನೇಯ ಮಂತ್ರ. ಇದರ ವ್ಯಾಖ್ಯಾನ ಈ ವಿಶ್ವಕರ್ಮ ಎಂಬ ಶಬ್ದದ ವ್ಯಾಖ್ಯಾನ ಏನು ನಡೆಯೋದಿದೆ, ಆ ವಿಶ್ವಕರ್ಮ ಎಂಬ ಶಬ್ದಕ್ಕೆ ಹೀಗರ್ಥ ಸರಳವಾಗಿ ನಮಗೆ ತಿಳಿದು ಬರುವಂತೆ. ಇಡೀ ವಿಶ್ವವನ್ನ ಅವನು ರಚನೆ ಮಾಡಿದವನಾದ್ರಿಂದಲೂ ಅವನು ವಿಶ್ವಕರ್ಮ ನಾವು ಪ್ರಸಿದ್ಧವಾಗಿ ಗೊತ್ತಾಗುವಂತೆ. ಮತ್ತೆ ಈ ಜಗತ್ತಿನ ಎಲ್ಲ ರೀತಿಯಾದ ಕರ್ಮವೂ ಕೂಡ ಇವನಿಂದ ನಡೆಯೋದು. ನ ರತೆ ತ್ವತ್ಕ್ರಿಯತೆ ಕಿಂಚನಾರೆ, ದೂರದಲ್ಲಾಗಲಿ ಸಮೀಪದಲ್ಲಾಗಲಿ ಎಲ್ಲಾ ರೀತಿಯಾದ ಕರ್ಮವೂ ಕೂಡ ನಿನ್ನಿಂದಲೇ ನಡೆಯೋದು. ಮತ್ತೆ ವಿಶ್ವಕರ್ಮ ಅಂತೇನಿದ್ದ ದೇವತೆಗಳ ಶಿಲ್ಪಿ ಇದ್ದಾನೆ, ಅವನಲ್ಲಿಯೂ ಕೂಡ ಇದೇ ಭಗವಂತನು ಇದ್ದು ಆ ಎಲ್ಲಾ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಇವನು ವಿಶ್ವ ಶಬ್ದ ವಾಚ್ಯನೂ ಹೌದು, ಹಾಗೆ ಕರ್ಮ ಶಬ್ದ ವಾಚ್ಯನೂ ಕೂಡ ಹೌದು. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಅಂದ್ರೆ ಇಡೀ ಜಗತ್ತು, ಆ ಎಲ್ರಿಗೂ ಕೂಡ ಕರ್ಮದ ಶಕ್ತಿಯನ್ನ ಮತ್ತೆ ಜ್ಞಾನದ ಶಕ್ತಿಯನ್ನ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ, ನಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ಮಗಳನ್ನು ಮಾಡಿ ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ಮನುಷ್ಯ ಜ್ಞಾನವನ್ನು ಪಡ್ಕೋಬೇಕು. ಆ ಜ್ಞಾನದಿಂದ ಮತ್ತೆ ಹೆಚ್ಚಿನ ಕರ್ಮವನ್ನು ಅವನಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಮಾಡಿಸುವಂಥವನು ಅವನೇ ಆಗಿದ್ದಾನೆ. ಎಲ್ಲಾ ರೀತಿಯಾದ ಕರ್ಮ, ಸೃಷ್ಟಿ ಪಾಲನ ನಾಶ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷ, ಬರೇ ಸೃಷ್ಟಿ ಪಾಲನ ನಾಶ 3 ಮಾತ್ರ ಅಲ್ಲ, 8 ಕೂಡ ಸೃಷ್ಟಿಯಾಗಿ ಅಷ್ಟಕರ್ತ, ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಅಂದರೆ ಅದರ ನಿಯಮನ, ಜ್ಞಾನ, ಆವರಣ, ಬಂಧ ಜಗತ್ತನ್ನು ಬಂಧಿಸುವುದು ಮತ್ತು ಅದನ್ನ ಮೋಕ್ಷದ ಕಡೆ ಕರ್ಕೊಂಡು ಹೋಗುವುದು, ಈ ತರದ ಎಲ್ಲಾ ಕರ್ಮಗಳನ್ನು ಮಾಡುವವನು ಅವನೇ ಆಗಿದ್ದಾನೆ. ಪೂರ್ಣವಾದಂತಹ ಕೃತಿ ಇದ್ದವನು ಅಂತ ಇನ್ನೊಂದರ್ಥ. ವಿಶ್ವ ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣವಾದ, ಯಾವುದೇ ಅಪೂರ್ಣತೆಗೆ ದೋಷಕ್ಕೆ ಅವಕಾಶವಿಲ್ಲದಂತಹ ಕರ್ಮಗಳುಳ್ಳವನು ಈತ ವಿಶ್ವಕರ್ಮ. ಈ ಎಲ್ಲ ಕರ್ಮಗಳನ್ನು ಮಾಡಿಸುವವನು ಅಂತ ಸಾಮಾನ್ಯವಾಗಿ ಆ ವಿಶ್ವಕರ್ಮ ಎಂಬ ಶಬ್ದಕ್ಕೆ ನಮಗೆ ತಿಳಿದು ಬರುವಂತಹ ಅರ್ಥ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ ಎಲ್ರಿಗೂ ಕರ್ಮಶಕ್ತಿಯನ್ನು ಮತ್ತು ಜ್ಞಾನ ಶಕ್ತಿಯನ್ನು ಕೊಡುವವನು ಇದರ್ಥ. ಈ ಮೊದಲು ಈ ಬೃಹತಿ ಮಂತ್ರಕ್ಕೆ ಏನರ್ಥ ಅಂತ ಅನ್ನೋದನ್ನ ನೋಡೋಣ. ಆಚಾರ್ಯರು
ತಮ್ಮ ಕರ್ಮ ನಿರ್ಣಯದಲ್ಲಿಯೇ ಈ ಮಂತ್ರದ ಅರ್ಥವನ್ನು ವಿವರಣೆ ಮಾಡಿದ್ದಾರೆ. ಅದನ್ನು ಅನುಸರಿಸಿಯೇ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಕೂಡ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಕೊಟ್ಟಂತಹ ವ್ಯಾಖ್ಯಾನದಲ್ಲಿಯೇ ಈ ವಿಶ್ವಕರ್ಮ ಎಂಬ ವಿಷ್ಣು ಸಹಸ್ರನಾಮ ಸ್ತೋತ್ರದ ಒಂದು ವ್ಯಾಖ್ಯಾನ ಇದೆ. ಈ ಮಂತ್ರ ನಾನು ಈಗಾಗಲೇ ಹೇಳಿದಂತೆ 8ನೇ ಮಂಡಲದ 69ನೇ ಅನುವಾಕದ 3ನೇ ಮಂತ್ರ. ಅಲ್ಲಿ ಜನ್ಮನ್ ದೇವಾನಾಂ ವಿಷಸ್ತ್ರಿಶ್ವಾರೋಚನೆ ದಿವಹ ಅನ್ನುವವರೆಗೆ ಅದು ಮಂತ್ರ. ಯಸ್ಯೇದ ಮಾರಜಃ ಅಂತನ್ನುವುದು ಇಲ್ಲಿ 8ನೇ ಮಂಡಲದಲ್ಲಿ 69ನೇ ಅನುವಾಕದಲ್ಲಿ ಬಂದಿರುವಂಥದ್ದಲ್ಲ. ಯಸ್ಯೇದ ಮಾರಜಃ ಅನ್ನುವುದು ಶಾಖಾಂತರಸ್ಥ ಆರಣ್ಯಕ್ಕೆ ಉದಾಹೃತಃ. ಐತರೆಯ ಆರಣ್ಯಕದಲ್ಲಿ ಇವುಗಳನ್ನು ಉದ್ಧರಿಸಿದ್ದಾರೆ. ಬೇರೆ ಕಡೆಗೆ ಬೇರೆ ಬೇರೆ ಶಾಖಾದಲ್ಲಿ ಬಂದಿರುವಂತಹ ಕೆಲವು ವಾಕ್ಯಗಳು. ಯಸ್ಯೇದ ಮಾರಜಃ ಅಂತನ್ನುವುದು ಎಲ್ಲಿ ಬಂದಿದೆ ಅಂತ ಹುಡುಕೋದು ಒಂದು ಪ್ರಯತ್ನ ಮಾಡಿದೆ ನಾನು. ಆದರೆ ನನಗದಿನ್ನೂ ಸಿಕ್ಕಿಲ್ಲ. ಕೊನೆಗೆ ಒಂದು ಬಾರಿ ಅದನ್ನು ಹುಡುಕಿ ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನ ಇನ್ನೂ ಪೂರ್ಣ ಆಗಿಲ್ಲ ನಂದು ಅಂತಲೇ ನನಗನಿಸಿದೆ. ಅದನ್ನು ಮುಂದೆ ಹೇಳುವನಿದ್ದೇನೆ. ಆಚಾರ್ಯರು ತಮ್ಮ ಕರ್ಮ ನಿರ್ಣಯ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ತಾಹ ಪ್ರಶ್ನಯ ಆಪವೋ ಗಾವೋ ವಾಚೋ ವಾ ಅಸ್ಯ ಸೂದದೋಹ ಸಹ ಪ್ರಾಣಸ್ಯ ವಾಯುಸ್ಥಸ್ಯ ಪರಮೇಶ್ವರಸ್ಯ ಸೋಮಂ ಶ್ರೀಣಂತಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಶ್ನಯ ಆಪಹ ಗಾವೋ ವಾಚೋ ವಾ. ಪೃಷ್ಣಿ ಶಬ್ದಕ್ಕೆ ನೀರು, ಗೋವು ಮತ್ತೆ ವೇದವಚನ, ಈ ರೀತಿಯಾಗಿ 3 ಅರ್ಥಗಳಿವೆ. ಆಚಾರ್ಯರು ಈ ಅರ್ಥವನ್ನ ಹೇಳಲಿಕ್ಕೆ ನೀರು, ಗೋವುಗಳು ಮತ್ತೆ ವಾಕ್ಗಳು ಅಂತ ಏನು ಅರ್ಥ ಹೇಳಿದ್ದಾರಲ್ಲ, ಆ ಅರ್ಥವನ್ನು ಅವರು ಹೇಳಲಿಕ್ಕೆ ಕಾರಣಗಳಿವೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಪೃಷ್ಣಿರಿತ್ಯುಚ್ಯತೆ ಚಾನ್ನಂ ವೇದ ಆಪೋಮೃತಂ ತಥಾ ಮಮೈತಾನಿ ಸದಾ ಗರ್ಭಂ ಪೃಷ್ಣಿಗರ್ಭಸ್ತತೋಸ್ಮ್ಯಹಂ ತಥೋಹ್ಯಹಂ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ. ಅನ್ನ ಮತ್ತೆ ವೇದಗಳು, ನೀರು ಮತ್ತೆ ಅಮೃತ, ಇವಿಷ್ಟಕ್ಕೂ ಕೂಡ ಪೃಷ್ಣಿ ಅನ್ನುವಂಥ ಹೆಸರಿದೆ. ಇವು ನನ್ನ ಗರ್ಭದಲ್ಲಿ ಇವೆ, ನನ್ನಲ್ಲಿ ಇವು ಪ್ರವಿಷ್ಟ ಆಗಿವೆ, ಆದ್ರಿಂದ ನನಗೆ ಪೃಷ್ಣಿಗರ್ಭ ಅಂತ ಹೇಳ್ತಾರೆ ಅಂತ ಕೇಳಿ ಬರ್ತದೆ. ಈಗ ಆಚಾರ್ಯರಲ್ಲಿ ತೋರಿಸಿರುವಂತಹ ಒಂದು ಅರ್ಥ ಗಾವಹ, ಹಸುಗಳು ಅಂತ. ಅದು ಇಲ್ಲಿ ಕಾಣಿಸಲಿಲ್ಲ, ನಮಗೆ ಮಹಾಭಾರತದಲ್ಲಿ ಕಾಣಿಸಲಿಲ್ಲ. ಆದರೆ ವೇದ ಮತ್ತೆ ನೀರು ಅನ್ನೋ 2 ಅರ್ಥ ಅಂತೂ ಅಲ್ಲಿ ಕಾಣಿಸಿವೆ. ಅದಕ್ಕಾಗಿ ಮಹಾಭಾರತದ್ದೇ ಒಂದು ಉಲ್ಲೇಖವನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ ಅಂತ ಅನಿಸಿತು. ಅದಕ್ಕೆ ಆ ಶ್ಲೋಕವನ್ನ ಇಲ್ಲಿ ಹೇಳಿದೆ. ಈ 3 ನೀರು, ಗೋವುಗಳು ಮತ್ತೆ ವೇದವಚನಗಳು ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಭಗವಂತನಿಗಾಗಿ ಸೋಮರಸವನ್ನ ಸಂಪರ್ಕಿಸ್ತವೆ ಅಂತ ಈಗ ಅದರ ಅರ್ಥ. ಸೋಮರಸವನ್ನು ಸಂಪರ್ಕಿಸ್ತೇವೆ ಅಂದ್ರೆ ಏನರ್ಥ? ನೀರು, ಗೋವುಗಳು ಮತ್ತೆ ವೇದವಚನ ಅಂತ 3 ಅರ್ಥ ಇದೆಯಲ್ಲ ಆ ಪೃಷ್ಣಿ ಅನ್ನೋ ಶಬ್ದಕ್ಕೆ. ಅದಕ್ಕೆ ನೀರು ಸೋಮರಸವನ್ನು ಸಂಪರ್ಕಿಸುವುದು ಅಂದ್ರೆ, ಸೋಮ ಅನ್ನುವ ಒಂದು ಬಳ್ಳಿಯನ್ನು ಹಿಂಡಿ ಅದನ್ನು ಯಜ್ಞದಲ್ಲಿ ಹೋಮ ಮಾಡ್ತಾರೆ ಅಂತ ನಾವು ನೋಡಿದೀವಲ್ಲ, ಆ ಸೋಮರಸಕ್ಕೆ ನೀರನ್ನು ಬೆರೆಸ್ತಾರೆ. ಸೋಮರಸ ಅನ್ನುವುದು ಆ ಬಳ್ಳಿಯನ್ನು ಹಿಂಡಿದಾಗ ಸಿಗುವಂತಹ ಒಂದು ಡಿಕಾಕ್ಷನ್ ಅದು. ಅದಕ್ಕೆ ನೀರು ಬೆರೆಸಿ ಸ್ವಲ್ಪ ತಿಳಿ ಮಾಡ್ತಾರೆ. ಹಾಗಾಗಿ ನೀರು ಆ ಸೋಮರಸವನ್ನ ಸಂಬಂಧಿಸಿದೆ. ಇದು ಮೊದಲನೇ ಅರ್ಥ ಆಯಿತು ಯಜ್ಞದಲ್ಲಿ. ಇನ್ನೊಂದು ಅರ್ಥ, ಹಾಲು ಕೂಡ ಸೋಮರಸವನ್ನ ಸಂಪರ್ಕಿಸಿದೆ. ಯಾಕೆಂದ್ರೆ ಹಾಲು ಕೆಲವು ಬಾರಿ ಮೊಸರನ್ನು ಕೂಡ ಈ ಸೋಮರಸಕ್ಕೆ ಹಾಕಿ ಮುಂದೆ ಯಜ್ಞದಲ್ಲಿ ಹೋಮ ಮಾಡ್ತಾರೆ. ಆದ್ರಿಂದ ಗಾವಹ ಅಂತ ಹಸು ಅಂತಿದೆಯಲ್ಲ, ಆ ಹಸುವಿನ ಹಾಲನ್ನ ಸೋಮರಸಕ್ಕೆ ಹಾಕ್ತಾರೆ ಅಂತ ಅರ್ಥ.
ಮತ್ತೆ ವೇದ ಮಂತ್ರಗಳು ಕೂಡ ಸೋಮರಸಕ್ಕೆ ಸಂಬಂಧಪಟ್ಟದ್ದಾಗಿವೆ. ಹೇಗೆಂದ್ರೆ ವಿವಿಧ ಮಂತ್ರಗಳನ್ನು ಉಚ್ಚರಿಸ್ತಾ ಆ ಸೋಮರಸವನ್ನ ಮೊದಲು ಅರೆದು ತಯಾರು ಮಾಡ್ತಾರೆ. ಅದನ್ನು ಹೋಮ ಮಾಡ್ಲಿಕ್ಕೆ ಒಂದು ಮಂತ್ರ ಇದೆ, ಅದನ್ನ ಸಿದ್ಧಪಡಿಸ್ಲಿಕ್ಕೆ ಒಂದು ಮಂತ್ರ ಇದೆ. ಹೀಗೆಲ್ಲ ಬೇರೆ ಬೇರೆ ಮಂತ್ರಗಳು ಆ ಸೋಮರ ಬಳ್ಳಿ ಸೋಮರಸ ಅದರ ಕುರಿತಾಗಿ ವೇದದಲ್ಲಿ ಕಂಡು ಬರ್ತವೆ. ಆದ್ರಿಂದ ನೀರಿಗೆ, ಹಾಲಿಗೆ ಮತ್ತು ವೇದ ಮಂತ್ರಗಳಿಗೆ ಈ ಮೂರಕ್ಕೂ ಕೂಡ ಈ ಸೋಮರಸದ ಸಂಬಂಧ ಇದೆ. ಅದನ್ನೇ ಆಚಾರ್ಯರು ಅದ್ಭಿರಿಹಿ ಸಂಸೃಷ್ಟೋ ಭವತಿ ಸೋಮಃ ಪಯ ಆದಿನಾತಿಷ್ಠಿತೋ ಭವತಿ, ಹಾಲು ಮೊಸರಿಂದ ಅದು ಸಮ್ಮಿಶ್ರ ಆಗ್ತದೆ. ಮಂತ್ರ ಇರುವ ಗೃಹ್ಯತೆ ಅಥ ಸೂದದೋಹಾಹ, ಮುಂದೆ ಸೂದದೋಹ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಪ್ರಾಣೋ ವೈ ಸೂದದೋಹಾಹ ಇತಿ ಶ್ರುತೇಶ್ಚ, ಪ್ರಾಣನನ್ನೇ ಪರಮಾತ್ಮನನ್ನೇ ಸೂದದೋಹ ಅಂತ ಹೇಳ್ತಾರೆ. ಯಾಕೆ ಸೂದದೇಹ ಅಂತ ಹೇಳ್ತಾರೆ? ಆಚಾರ್ಯರ ಮಾತು ಅದಕ್ಕೇನು ಇದೆ ಅನ್ನೋದನ್ನ ನೋಡೋಣ. ಇಲ್ಲಿಯ ವಿಶ್ವಕರ್ಮ ಅನ್ನುವುದರ ವಿವರಣೆ ಇದೆ. ಶೋಭನಂ ಉದಂ ಕರ್ಮ ಜ್ಞಾನಂ ವಾ ದೋಗ್ಧಿ ಇತಿ ಸೂದದೋಹಾಹ. ಸು ಉದ ದೋಹ ಮೂರು ಶಬ್ದಗಳಿವೆ ಅಲ್ಲಿ. ಸು ಅಂದ್ರೆ ಶ್ರೇಷ್ಠವಾದ್ದು ಅಂತ ಅರ್ಥ. ಉದ ಅಂದ್ರೆ ಈ ಕರ್ಮ ಅಂತ ಅರ್ಥ ಆಗಬಹುದು, ಅಥವಾ ಜ್ಞಾನ ಅಂತನೂ ಅರ್ಥ ಆಗಬಹುದು. ಅದನ್ನ ಕೊಡುವವನು, ನಮಗೆಲ್ರಿಗೂ ಕರೆಯುವವನು, ಅನುಗ್ರಹಿಸುವವನೇ ಈ ಪ್ರಾಣನ ಅಂತರ್ಯಾಮಿ ಆದಂತಹ ಭಗವಂತ. ಉದ ಅಂದ್ರೆ ನೀರು, ನಮಗೆಲ್ಲ ಗೊತ್ತಿದೆ. ಈ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಇತ್ಯಾದಿ ಕಾಟಕೋಪನಿಷತ್ನಲ್ಲಿಯೇ ಆ ನೀರನ್ನು ಭಗವಂತನಿಗಾಗಿ ಅರ್ಪಿಸ್ತಾನೆ ಪ್ರಾಣ ಅಂತಂದ್ರೆ. ನೀರು ಅಂದ್ರೆ ಕರ್ಮ, ನೀರು ಅನ್ನೋದು ಯಾವತ್ತೂ ಕೂಡ ಕರ್ಮಕ್ಕೆ ಸಂಕೇತ ಅನ್ನೋದು ಪ್ರಸಿದ್ಧವಾದದ್ದೇ. ನೀರು ಅನ್ನೋದು ಜ್ಞಾನಕ್ಕೂ ಕೂಡ ಸಂಕೇತನೆ. ಆದ್ರಿಂದ ಉದ ಅಂದ್ರೆ ಕರ್ಮನೂ ಆಗಬಹುದು ಮತ್ತು ಜ್ಞಾನವೂ ಆಗಬಹುದು. ಇದನ್ನು ಕರ್ಮಶಕ್ತಿಯನ್ನ ಹೇಗೆ ಕರ್ಮಾಚರಣೆಯನ್ನು ಮಾಡಬೇಕು ಅನ್ನೋದನ್ನು ಕಲಿಸುವವನು ಅವನೇ ಆಗಿದ್ದಾನೆ, ಹೇಗೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ತೋರಿಸುವವನು ಅವನೇ ಆಗಿದ್ದಾನೆ. ಅದಕ್ಕೆ ಆತನಿಗೆ ಸೂದದೋಹ ಅಂತ ಹೆಸರಿದೆ. ಭಗವಂತನಿಗೂ ಹೆಸರಿದೆ, ಪ್ರಾಣನಿಗೂ ಹೆಸರಿದೆ. ಇದು ಸೂದದೋಹಾಹ, ದೋಹಸೌ ದೋಹಸಃ ಅಂತ ಸಕಾರಾಂತವಾದ ಶಬ್ದ ಇದು. ಮತ್ತೆ ಆ ಕರ್ಮಕ್ಕಾಗಲಿ ಜ್ಞಾನಕ್ಕಾಗಲಿ ಉದ ಅಂತ ಯಾಕೆ ಹೇಳ್ತಾರೆ ಅದನ್ನು ಇಲ್ಲಿ ನಾವು ನೋಡ್ಬೇಕೀಗ. ಉದೇತಿ ಉಚ್ಚೋ ಭವತಿ ಅನೇನ ಪುರುಷ ಇತಿ ಉದಂ ಜ್ಞಾನಾದಿ. ಉದ ಅಂದ್ರೆ ಮನುಷ್ಯನನ್ನ ಎತ್ತರಕ್ಕೇರಿಸುವಂಥ ಕರ್ಮ ಮತ್ತು ಜ್ಞಾನ ಅಂತ ಅರ್ಥ. ಉದೇತಿ, ಉತಿ ಇತ್ಯುಪಸರ್ಗಪೂರ್ವಕ ಇಣಗತೋ ಧಾತು ಅದು. ಅದಕ್ಕೆ ಹಿಂದೆ ಮತ್ತೆ ಶೋಭನ, ಶ್ರೇಷ್ಠವಾದ್ದು ಅನ್ನೋ ಅರ್ಥದಲ್ಲಿ ಮತ್ತೆ ಸು ಅಂತ ಇದೆ. ಮೊದಲು ಉದ ಅಂತ ಶಬ್ದ ನಿಷ್ಪನ್ನ ಆಗ್ತದೆ, ಅದಾದ್ಮೇಲೆ ಶೋಭನವಾದಂತಹ ಜ್ಞಾನ ಅಥವಾ ಕರ್ಮ ಅನ್ನೋ ಅರ್ಥದಲ್ಲಿ ಸೂದ ಅಂತ ಆಗ್ತದೆ. ಮನುಷ್ಯ ಕರ್ಮಾಚರಣೆಯಿಂದಲೇ ಉಚ್ಚನಾಗ್ತಾನೆ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಮನುಷ್ಯ ಉಚ್ಚನಾಗುವುದು ಅಂದ್ರೆ ಏನು? ಉಚ್ಚ ಸ್ಥಾನಕ್ಕೆ ಹೋಗುವುದು ಅಂದ್ರೆ ಮೋಕ್ಷಕ್ಕೆ ಹೋಗುವುದು, ಅಮೃತತ್ವವನ್ನು ಪಡೆಯುವುದು ಅಂತಾನೆ ಅರ್ಥ. ಅಮೃತತ್ವವನ್ನು ಪಡೆಯಲಿಕ್ಕೆ ಜ್ಞಾನ ಬೇಕು. ಆ ಜ್ಞಾನ, ಶುದ್ಧವಾದ ಜ್ಞಾನ ಬರಬೇಕಾದ್ರೆ ಕರ್ಮಾಚರಣೆ ಬೇಕು. ಹೀಗೆ ಕರ್ಮಾಚರಣೆ ಮತ್ತು ಜ್ಞಾನಗಳು ಮನುಷ್ಯನನ್ನು ಎತ್ತರಕ್ಕೇರಿಸುವಂತಹ ಎರಡು ಸಂಗತಿಗಳು. ಭಾಗವತ ತಾತ್ಪರ್ಯದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರ್ವತಃ ಕರ್ಮ ನಿರಯಾಯ ಭವಿಷ್ಯತಿ ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತುಮಂಜಸ ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಮೋಹನಾಯವಾ ಅಂತ ಒಂದು ಭಾಗವತ ತಾತ್ಪರ್ಯದ ಶ್ಲೋಕ ನೆನಪಿಗೆ ಬರ್ತದೆ. ಕರ್ಮದ ಶಕ್ತಿ ಅಂಥದ್ದು. ಯಥಾವತ್ ಕರ್ಮ ಕರ್ತು, ಯಥಾವತ್ತಾಗಿ ಸರಿಯಾಗಿ ಕರ್ಮ ಮಾಡುವವನಿಗೆ, ವೇದೋಕ್ತ ಶಾಸ್ತ್ರೋಕ್ತ ರೀತಿಯಿಂದ ಕರ್ಮ ಮಾಡುವವನಿಗೆ ಜ್ಞಾನ ಸಹಾಯಕಾರಕಂ, ಆ ಕರ್ಮದಿಂದ ಶುದ್ಧವಾದ ಜ್ಞಾನ ಬರಲಿಕ್ಕೆ ಸಹಾಯ ಆಗ್ತದೆ. ಅನ್ಯಥಾ ಕುರುವತಃ ಕರ್ಮ ನಿರಯಾಯ ಭವಿಷ್ಯತಿ. ಕರ್ಮಗಳನ್ನು ಬೇಕಾಬಿಟ್ಟಿಯಾಗಿ ಒಂದು ವೇಳೆ ಮಾಡಿದ್ದಾದರೆ ಅದರಿಂದ ಜ್ಞಾನ ಬರೋದಿಲ್ಲ, ಅಜ್ಞಾನವೇ ಬರುತ್ತದೆ. ಅಜ್ಞಾನ, ವಿಪರೀತ ಜ್ಞಾನಗಳು ಬಂದು ಅದರಿಂದ ಮನುಷ್ಯ ನಿರಯಕ್ಕೆ, ನರಕಕ್ಕೆ ಭಾಗಿದಾರನಾಗಬೇಕಾಗ್ತದೆ. ಹೀಗೆ ಕರ್ಮದ ಪಾತ್ರ ಬಹಳ ದೊಡ್ಡದಿದೆ ಜ್ಞಾನವನ್ನು ಪಡೆಯೋದರಲ್ಲಿ. ಇಷ್ಟಾದರೂ ಕೂಡ ಕರ್ಮವನ್ನು ಕೆಲವು ಕಡೆ ನಿಂದನೆ ಮಾಡ್ತಾರೆ. ತಥಾಪಿ ಕರ್ಮ ನಿಂದಂತೆ. ಯಾಕೆ ನಿಂದನೆ ಮಾಡ್ತಾರೆ? ಎಲ್ಲಿ ನಿಂದನೆ ಮಾಡ್ತಾರೆ? ಅದರ ತಾತ್ಪರ್ಯ ಏನು? ಅದನ್ನೊಂದು ಬಾರಿ ನೋಡಬೇಕು.
ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತು ಮಂಜಸಾ ಶಕ್ಯಂ. ಒಂದು ಸಂಗತಿ ನಮಗೆಲ್ಲರಿಗೂ ಅರ್ಥ ಆಗಬೇಕು. ನಾವು ಮಾಡುವಂತಹ ಎಲ್ಲಾ ರೀತಿಯಾದ ಮಡಿ ಮೇಲ್ಗೆಗಳು, ಸಂಧ್ಯಾವಂದನದಿಂದ ಆರಂಭಿಸಿ ದೊಡ್ಡ ದೊಡ್ಡ ಯಜ್ಞಗಳು ಎಲ್ಲವನ್ನು ಮಾಡುವಾಗ ಈ ಕರ್ಮವನ್ನ ಪರಿಪೂರ್ಣವಾಗಿ ಮಾಡಲಿಕ್ಕೆ ಬರುವುದಿಲ್ಲ. ನಯತಃ ಕರ್ತು ಮಂಜಸಾ ಶಕ್ಯಂ ಅಂತ ಶಾಸ್ತ್ರದ ನಿರ್ಣಯ. ಆದ್ರಿಂದ ಆ ಕರ್ಮವನ್ನು ನಿಂದನೆ ಮಾಡ್ತಾರೆ. ನಾಸ್ತ ಕೃತಃ ಕೃತೇನ, ಅಕೃತವಾದ ಶಾಶ್ವತವಾದ ಮೋಕ್ಷ ಕೃತವಾದ ನಾವು ಮಾಡಿದ ಕರ್ಮದಿಂದ ಬರೋದಿಲ್ಲ ಅಂತ ನಿಂದನೆ ಮಾಡಿದ್ದಾರೆ. ಹಾಗಾದರೆ ಕರ್ಮವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಜ್ಞಾನವನ್ನು ಪರಿಪೂರ್ಣವಾಗಿ ನಮಗೆ ಗಳಿಸ್ಲಿಕ್ಕೆ ಬರ್ತದ? ನಮ್ಮ ಜ್ಞಾನ ಎಲ್ಲ ಪರ್ಫೆಕ್ಟಾ ಅಂತ ಒಂದು ಪ್ರಶ್ನೆ ಬರ್ಬೋದು ನಮಗೆ. ನಮ್ಮಂಥವ್ರು ಗಳಿಸುವಂತಹ ಜ್ಞಾನವೂ ಏನು ಪರಿಪೂರ್ಣ ಅಲ್ಲ, ಒಪ್ಪೋಣ. ಆದರೆ ನಾವು ಮಾಡುವ ಕರ್ಮ ಮತ್ತು ನಾವು ಮಾಡುವ ಜ್ಞಾನ ಇವೆರಡನ್ನೂ ಕಂಪೇರ್ ಮಾಡಿದರೆ ನಮ್ಮ ಜ್ಞಾನ ನಮ್ಮ ಕರ್ಮಕ್ಕಿಂತ ಹೆಚ್ಚು ಪರ್ಫೆಕ್ಟ್ ಆಗಿರ್ತದೆ. ಇಷ್ಟೇ ವ್ಯತ್ಯಾಸ. ಯಾವುದೇ ಮಡಿ ಮೇಲಿಗೆ ಸಂಧ್ಯಾವಂದನಂತ ಸಾಧಾರಣ ಕರ್ಮಗಳನ್ನು ಕೂಡ ಪೂರ್ಣವಾಗಿ ಮಾಡುವುದು ಸಾಧ್ಯ ಇಲ್ಲ. ಆದರೆ ಆ ಕರ್ಮಕ್ಕೆ ಹೋಲಿಸಿದ್ರೆ ಒಂದಿಷ್ಟು ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡಿದರೆ, ನಾವು ಮಾಡುವ ಕರ್ಮವನ್ನು ಹೋಲಿಸಿದ್ರೆ, ನಾವು ಮಾಡುವ ಕರ್ಮಕ್ಕೆ ನಾವು ಗಳಿಸುವ ಜ್ಞಾನವನ್ನು ಹೋಲಿಸಿದ್ರೆ ನಮ್ಮ ಜ್ಞಾನ ನಮ್ಮ ಕರ್ಮಕ್ಕಿಂತ ಹೆಚ್ಚು ಸುಲಭವಾಗಿ ನಮಗೆ ದೊರೆಯುತ್ತದೆ. ಮತ್ತೆ ಗಳಿಸ್ಲಿಕ್ಕೆ ಅದನ್ನು ಸಾಧ್ಯ ಇದೆ ಅಂತ ಹೀಗೆ ತಾತ್ಪರ್ಯ. ನಮಗಿಂತ ಉತ್ತಮರಾದಂತಹ ದೇವತೆಗಳು, ಋಷಿಗಳು ಮೊದಲಾದವರಿಗೆ ಹೋಲಿಸಿದರೆ ನಮಗೆ ಸರಿಯಾದಂತಹ ಜ್ಞಾನವನ್ನು ಗಳಿಸುವಂತಹ ಶಕ್ತಿ ಇಲ್ಲ. ಆ ವಿಷಯ ಬೇರೆ. ಮನುಷ್ಯರ ಜ್ಞಾನ ಎಲ್ಲವೂ ಕೂಡ ಅಜ್ಞಾನ ಪ್ರಚುರ ಅಂತ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯ ಶ್ರುತವೇದಿನ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಈ ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಪ್ರತಿಭಾಶಕ್ತಿ, ವಿಮರ್ಶಾಶಕ್ತಿ, ಮೇಧಾಶಕ್ತಿ ಇರುವುದು ಅಂದ್ರೆ ಮನುಷ್ಯನಿಗೆ. ಅವನು ಯಾವತ್ತೂ ಕೂಡ ಶ್ರವಣದ ಮೇಲಿನ ತನ್ನ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ಬಾರದು ಅಂತ ಅಲ್ಲಿ ವರ್ಣನೆ ಇದೆ. ಹೀಗೆ ದೇವಾದಿಗಳಿಗೆ ಹೋಲಿಸಿದ್ರೆ ನಮ್ಮ ಜ್ಞಾನದ ಶಕ್ತಿ ಕಡಿಮೆಯೇ. ಆದರೆ ನಾವು ಮಾಡುವ ಕರ್ಮಕ್ಕೆ ಹೋಲಿಸಿದ್ರೆ ನಾವು ಮಾಡುವ ಜ್ಞಾನ ಹೆಚ್ಚು ಉತ್ತಮವಾಗಿರ್ತದೆ, ಉತ್ತರವಾಗಿರ್ತದೆ ಅಂತ ಅಷ್ಟೇ ಅಭಿಪ್ರಾಯ. ಆದ್ರಿಂದಲೇ ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಅಂತ ಗೀತಾದಲ್ಲಿ ಕೃಷ್ಣ ಹೇಳುವುದು. ದ್ರವ್ಯಮಯವಾದ ಯಜ್ಞ, ನಮ್ಮ ಮಡಿ ಮೇಲ್ಗೆಗಳು, ಸಂಧ್ಯಾವಂದನೆ, ತುಪ್ಪ, ಚರು, ಹಾಲು ಇತ್ಯಾದಿಗಳನ್ನು ಹಾಕಿ ಮಾಡುವಂತಹ ಯಜ್ಞಗಳು, ಇವೆಲ್ಲ ದ್ರವ್ಯ ಯಜ್ಞ. ಈ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಅಂತನ್ನುವುದು ಶ್ರೇಷ್ಠ ಅಂತ ಭಗವದ್ಗೀತೆ ಹೇಳಲಿಕ್ಕೆ ಹೀಗೊಂದು ಕಾರಣ ಇದೆ. ನಯತಃ ಕರ್ತು ಮಂಜಸಾ ಶಕ್ಯಂ ಬಹುತ್ವಾತ್ ಜ್ಞಾನಫಲಸ್ಯ ಬಹುತ್ವಾತ್. ಜ್ಞಾನದ ಫಲ ಅಂತನೂ ಯಾವತ್ತೂ ಕೂಡ ಹೆಚ್ಚಿಂದು. ಎರಡು ಕಾರಣ. ಕರ್ಮಕ್ಕಿಂತ ಜ್ಞಾನ ಹೆಚ್ಚಾಗಲಿಕ್ಕೆ ಕಾರಣ ಏನು? ಕರ್ಮವನ್ನು ಶಾಸ್ತ್ರದಲ್ಲಿ ಅಲ್ಲಲ್ಲಿ ನಿಂದಿಸಲಿಕ್ಕೆ ಕಾರಣ ಏನು ಅಂದ್ರೆ, ಜ್ಞಾನದಿಂದ ಬರುವ ಫಲ ದೊಡ್ಡದು, ಕರ್ಮದಿಂದ ಬರುವ ಫಲ ಸಣ್ಣದು. ಮತ್ತೆ ಜ್ಞಾನವನ್ನು ಹೆಚ್ಚು ಗಳಿಸಲಿಕ್ಕೆ ಸಾಧ್ಯ ಇದೆ, ಆದರೆ ಕರ್ಮವನ್ನು ಹೆಚ್ಚು ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನದ ಫಲ ದೊಡ್ಡದಂತೆ. ಅದೇನು ಜ್ಞಾನದ ಫಲ? ಕರ್ಮಣ ತ್ವಧಮ ಪ್ರೋಕ್ತಃ ಮಧ್ಯಮ ಶ್ರವಣಾದಿಭಿ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹಾಗೊಂದು ಹೇಳ್ತಾರೆ. ಕರ್ಮಣ ತ್ವಧಮ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿ ಮಧ್ಯಮ ಜ್ಞಾನ ಸಂಪತ್ಯಾತು ಉತ್ತಮೋ ಮತಃ ಅಂತ. ನಾವು ಕರ್ಮಾಚರಣವನ್ನು ಮಾಡಿದರೆ ಭಗವಂತನಿಗೆ ಪ್ರೀತಿ ಆಗೋದಿಲ್ಲ ಅಂತಲ್ಲ, ಆದರೆ ಭಗವಂತನಿಗೆ ನಮ್ಮ ಕರ್ಮವನ್ನು ನೋಡಿ ಆಗುವ ಪ್ರೀತಿ ಏನಿದೆಯಲ್ಲ, ಅದು ಕನಿಷ್ಠ ತರಗತಿಯದು, ಅಧಮ ತರಗತಿಯದು. ಶ್ರವಣಾದಿಭಿ ಮಧ್ಯಮ. ಶ್ರವಣ ಮಾಡಿದೆವು, ಮನನ ಮಾಡಿದೆವು ಇತ್ಯಾದಿಗಳನ್ನೆಲ್ಲ ಮಾಡಿ ಭಗವಂತನನ್ನು ನಾವು ಸಂಪ್ರೀತನನ್ನಾಗಿ ಮಾಡಿದರೆ ಆ ಸಂಪ್ರೀತಿಯು ಮಧ್ಯಮವಾದದ್ದಂತೆ. ಯಾಕೆಂದ್ರೆ ಶ್ರವಣಾದಿಗಳನ್ನು ಮಾಡಿದ ಬಳಿಕ ಗಳಿಸುವಂತಹ ಜ್ಞಾನದಿಂದಲೇ ಭಗವಂತನಿಗೆ ಅತ್ಯಂತ ತೃಪ್ತಿ. ಜ್ಞಾನ ಸಂಪತ್ಯ ಪ್ರಸಾದತ್ತು ಉತ್ತಮೋ ಮತಃ ಅಂತ ಗೀತಾ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತಹ ಮಾತು. ಹೀಗೆ ಶ್ರವಣ ಮನನ ಧ್ಯಾನ ಮೊದಲಾದವುಗಳು ಜ್ಞಾನಕ್ಕೆ ಮೆಟ್ಟಿಲವು. ಆದ್ದರಿಂದ
ಆ ಜ್ಞಾನದ ಫಲ ಅಂತನ್ನೋದೇ ಬಹಳ ದೊಡ್ಡದು. ಭಗವಂತನ ಪ್ರೀತಿ ಮತ್ತೆ ಮುಕ್ತಿಯಲ್ಲಿ ಹೆಚ್ಚಿನ ಆನಂದ ಇತ್ಯಾದಿ ಎಲ್ಲವೂ ಕೂಡ ದೊರೆಯುವುದು ಅದರಿಂದಲೇ. ಆದ್ರಿಂದಲೇ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ ಭಗವದ್ಗೀತಾದಲ್ಲಿ ಹೇಳುವುದು. ಜ್ಞಾನದಷ್ಟು ಪವಿತ್ರವಾದಂತಹದ್ದು ಬೇರೆ ಎಲ್ಲೂ ಇಲ್ಲ ಅಂತ. ಮತ್ತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿಯು ನನ್ನ ಆತ್ಮನೇ ಆಗಿದ್ದಾನೆ, ಗೀತಾದ ಮಾತು. ಜ್ಞಾನಿ ನನಗಷ್ಟು ಪ್ರಿಯತಮ ಅಂತ. ಜ್ಞಾನಿ ಪ್ರಿಯತಮೋತೋಮೆ, ಜ್ಞಾನಿ ನನಗೆ ಅತ್ಯಂತ ಪ್ರಿಯತಮ. ಹೀಗೆ ಎರಡೆರಡು ಕಡೆ ಕೃಷ್ಣ ಅದನ್ನು ಹೇಳಿದ್ದಾನೆ. ಹೀಗಿರುವುದರಿಂದ ನಯತಃ ಕರ್ತುಮಂಜಸಾ ಶಕ್ಯಂ ಬಹುತ್ವ ಜ್ಞಾನ ಫಲಸ್ಯ ಮೋಹನಾಯವ. ಇನ್ನು ಕೆಲವು ಬಾರಿ ಕರ್ಮವನ್ನು ಶಾಸ್ತ್ರದಲ್ಲಿ ನಿಂದನೆ ಮಾಡ್ತಾರಲ್ಲ. ಯಾಕೆ ನಿಂದನೆ ಮಾಡ್ತಾರೆ ಅಂದ್ರೆ, ಆ ಕರ್ಮವನ್ನು ನಿಂದನೆ ಮಾಡಿದ್ದನ್ನು ಕೇಳಿ ಕೆಲವರು ಕರ್ಮವನ್ನು ಮಾಡುವುದನ್ನ ಬಿಟ್ಟು ಬಿಡ್ತಾರೆ. ತಾವು ಕರ್ಮವನ್ನು ಮಾಡುವುದನ್ನು ಬಿಡ್ತಾರೆ, ಇನ್ನೊಬ್ಬರಿಗೂ ಕರ್ಮವನ್ನು ಮಾಡುವುದನ್ನ ಬಿಡಲಿಕ್ಕೆ ಒಂದು ಮಾದರಿಯಾಗಿ ಬಿಡ್ತಾರೆ. ಆವಾಗ ಅವರಿಗೆ ಶುದ್ಧವಾದಂತಹ ತತ್ವಜ್ಞಾನ ಬರೋದಿಲ್ಲ. ತಮಗೆ ಶುದ್ಧವಾದ ತತ್ವಜ್ಞಾನ ಇಲ್ಲದೆ ಇದ್ದಾಗ ಇನ್ನೊಬ್ಬರಿಗೂ ಕೂಡ ಅಶುದ್ಧವಾದ ಜ್ಞಾನವನ್ನೇ ತತ್ವಜ್ಞಾನ ಎಂಬ ಹೆಸರಿನಿಂದ ಹಂಚಿ ಸ್ವಯಂ ನಷ್ಟಾ ಜಗತಃ ಕ್ಷಯಕಾರಿಣಃ, ತಾವು ಹಾಳಾಗಿ ಹೋಗ್ತಾರೆ ಮತ್ತೆ ತಮ್ಮ ಸುತ್ತಮುತ್ತಲಿನ ಜನರನ್ನು ಕೂಡ ಹಾಳು ಮಾಡ್ತಾರೆ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಸ್ವಯಂ ನಷ್ಟಾ ಜಗತಃ ಕ್ಷಯಕಾರಿಣಃ ಅಂತ. ಇಷ್ಟೊಂದು ಮಹತ್ವದ ಸ್ಥಾನ ಇದೆ ಜ್ಞಾನಕ್ಕೆ. ಉದಯತಿ ಉಚ್ಚೋಭವತಿ, ಮನುಷ್ಯ ಎತ್ತರಕ್ಕೆ ಹೋಗುವುದೇ ಈ ಕರ್ಮದಿಂದ ಮತ್ತು ಜ್ಞಾನದಿಂದ. ಮೊದಲು ಸ್ವಲ್ಪ ಆದರೂ ಜ್ಞಾನ ಬೇಕು. ಒಂದು ಕರ್ಮವನ್ನು ಪ್ರಾರಂಭ ಮಾಡುವಾಗ ಈ ಕರ್ಮವನ್ನು ಮಾಡಬೇಕು ನಾನು ಅನ್ನುವಂಥ ಸ್ವಲ್ಪ ತಿಳುವಳಿಕೆ ಆದರೂ ಬೇಕು. ಅದಾದ್ಮೇಲೆ ಕರ್ಮವನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಕರ್ಮ ಮಾಡಿದ ಮೇಲೆ ಹೆಚ್ಚಿನ ಜ್ಞಾನ ಬಂತು, ಅಂತಃಕರಣ ಶುದ್ಧವಾಗಿ. ಅದಾದ್ಮೇಲೆ ಮತ್ತೆ ಹೆಚ್ಚಿನ ರೀತಿಯಿಂದ ಕರ್ಮವನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಹೀಗೆ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಮೇಲಕ್ಕೆ ಹೋಗ್ತಾನೆ ಅಂತ ಅಭಿಪ್ರಾಯ. ಜ್ಞಾತವ್ಯ ಸರ್ವವೇದಾರ್ಥ ವೇದಾನಾಂ ಕರ್ಮಸಿದ್ಧಯೇ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತಹ ಮತ್ತೊಂದು ಮಾತು. ಎಲ್ಲಾ ವೇದಗಳನ್ನು ಶಕ್ಯವಿದ್ದಷ್ಟು ಹೆಚ್ಚಿನ ಶಾಸ್ತ್ರದ ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ವೇದಾನಾಂ ಕರ್ಮಸಿದ್ಧಯೇ, ವೇದೋಕ್ತವಾದ ಕರ್ಮಗಳನ್ನ ಮಾಡಬೇಕಲ್ಲ ಮನುಷ್ಯ. ಅದು ಮಾಡಬೇಕಾದ್ರೆ ವೇದ ಶಾಸ್ತ್ರ ಇತ್ಯಾದಿಗಳ ಸರಿಯಾದಂಥ ತಿಳುವಳಿಕೆ ಅವನಿಗೆ ಬೇಕು. ಹೀಗೆ ಅಂದ್ರೆ ಮನುಷ್ಯನನ್ನು ಮೇಲಕ್ಕೆ ಎತ್ತರಿಸುವಂಥ ಒಂದು ಕರ್ಮ ಮತ್ತು ಜ್ಞಾನ, ಅದು ಶೋಭನವಾಗಿದೆ, ಶ್ರೇಷ್ಠವಾಗಿದೆ ಅಂತ ಅದರ ಅಭಿಪ್ರಾಯ. ಶೇಷಚಂದ್ರಿಕಾಚಾರ್ಯರ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಆ ಶಬ್ದ ಹೇಗೆ ನಿಷ್ಪನ್ನ ಆಯಿತು ಅಂತ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಉತ್ ಇತಿ ಉಪಸರ್ಗದ್ವಯ ಪೂರ್ವಕಾತ್ ಇಣಗತವು ಇತ್ಯಸ್ಮಾತ್. ಇಣಗತವು ಧಾತು ಇದೆ ಅಲ್ಲಿ. ಆಚಾರ್ಯ ಅದನ್ನು ಸೂಚನೆ ಮಾಡಿದ್ದಾರೆ. ಉತ್ ಏತಿ, ಮನುಷ್ಯನು ಎತ್ತರಕ್ಕೆ ಹೋಗ್ತಾನೆ. ಉತ್ ಅಂತ ಉಪಸರ್ಗ, ಏತಿ ಅಂದ್ರೆ ಇಣಗತವು ಧಾತು. ಇಣಗತವು ಧಾತುವಿಗೆ ಪೂರ್ವದಲ್ಲಿ ಉತ್ ಉಪಸರ್ಗ ಇದೆ ಮತ್ತು ಸು ಅಂತ ಉಪಸರ್ಗವೂ ಇದೆ. ಕರಣ ಎಂಬ ಅರ್ಥದಲ್ಲಿ, ಇದರ ಮೂಲಕ ಮನುಷ್ಯ ಮೇಲಕ್ಕೆ ಹೋಗ್ತಾನೆ ಅನ್ನುವ ಅರ್ಥದಲ್ಲಿ. ಅನ್ಯೇಭ್ಯೋಪಿ ದೃಶ್ಯತೆ ಅನ್ನುವಂಥ ಸೂತ್ರದಿಂದ ಕ್ವಿಪ್ ಪ್ರತ್ಯಯ ಬಂದರೆ ಸು ಉತ್ ಈ ಅಂತ ಇಷ್ಟು ಉಳಿತದೆ. ಗತವು ಎಂಬಲ್ಲಿ ಗತು ಅಂತ ಅದರ ಅರ್ಥ. ಅಲ್ಲಿ ನ ಹೊರಟೋಯ್ತು, ಧಾತುವಿನ ಮೂಲ ರೂಪದಲ್ಲೇ ಇದ್ದಂತಹ ನ ಹೊರಟೋಯ್ತು. ಸು ಉತ್ ಈ ಇಷ್ಟು ಉಳಿತದೆ. ಅಲ್ಲಿರುವಂತಹ ಇಕಾರ ಈ ವೈದಿಕ ಶಬ್ದ ಇದಾದ್ದರಿಂದ ಅಥವಾ ಇದು ನಿರುಕ್ತವೇ ಆದ್ದರಿಂದ ವ್ಯತ್ಯಯ ಕಂಡಿದೆ. ಇಕಾರವು ಅಕಾರವಾಗಿ ಪರಿಣಮಿಸಿದೆ. ಅಕಾರ ಬಂದು ಸು ಉತು ಆ ಉತು ಎಂಬಲ್ಲಿ ತ ಇದ್ದದ್ದು ದ ಆಗಿ ಪರಿಣಮಿಸಿದೆ. ಜಸ್ತ್ವೇನ ದಕಾರೆ ಸಮ್ಯಗ್ ಉದಯತಿ ಉಚ್ಚೋಭವತಿ ಪುರುಷ ಅನೇನ. ಪುರುಷ ಸಾಧಕನಾದವನು ಅನೇನ ಈ ಕರ್ಮದಿಂದ ಮತ್ತು ಜ್ಞಾನದ ಮೂಲಕ ಸಮ್ಯಗ್ ಉದಯತಿ ಅಂದ್ರೆ ಚೆನ್ನಾಗಿ ಉಚ್ಚನಾಗ್ತಾನೆ, ಶ್ರೇಷ್ಠ ತರಗತಿಗೆ ಹೋಗ್ತಾನೆ. ಇತಿ ಸೂದಂ ಜ್ಞಾನಂ ಕರ್ಮಚ ಅಂತ. ಸೂದ ಅಂದ್ರೆ ಜ್ಞಾನ ಮತ್ತು ಕರ್ಮ. ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಹೇಳಿದ್ದನ್ನ
ಶೇಷಚಂದ್ರಿಕಾಚಾರ್ಯರು ವಿವರಿಸಿದ್ದಾರೆ. ಅಂಥ ಸೂದ ಅನ್ನೋ ಶಬ್ದ ಈಗ ನಿಷ್ಪನ್ನ ಆಯ್ತಲ್ಲ, ಇಣುಗತವಂತ ಧಾತು ಹೇಳಿದ್ದಾರೆ. ಇಣುಗತವಂತ ಧಾತು ಇಟ್ಕೊಂಡಾಗ ಉತು ಸು ಉತು ಈ ಇದ್ದದ್ದು ಅಕಾರವಾಗಿ ಪರಿಣಮಿಸಿದೆ ಅಂತ ಹೇಳಿದರು. ಇಣುಗತವ ಧಾತು ಅಲ್ಲದೆ ಒಂದು ವೇಳೆ ಅಣಗತವು ಅನ್ನುವಂಥ ಧಾತುವನ್ನ ಇಟ್ಕೊಂಡ್ರೆ ಆವಾಗಲೂ ಕೂಡ ಅಣ ಅಂತನೋ ಧಾತುನು ಪ್ರಸಿದ್ಧವೇ ಇದೆ. ಆ ಧಾತುವನ್ನ ಒಂದು ವೇಳೆ ಪರಿಗಣಿಸಿದಾಗ ಮೂಲದಲ್ಲಿ ಉಳಿಯುವುದೇ ಅ ಅಂತ, ಸು ಉತು ಅ ಅಂತ ಹೇಳಿ. ಆವಾಗ ಸೂದ ಅಂತಾನೆ ಶಬ್ದ ತಯಾರಾಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಇಣುಗತವು ಧಾತು ಇದ್ದಾಗ ಇಕಾರವು ಅಕಾರವಾಗಿ ಬದಲಾವಣೆ ಹೊಂದಬೇಕು. ಆದರೆ ಅಣಗತವು ಅಂತಾನೆ ಧಾತುವನ್ನು ಇಟ್ಕೊಂಡ್ಬಿಟ್ರೆ ಆವಾಗ ಇಕಾರವು ಅಕಾರವಾಗಿ ಬದಲಾವಣೆ ಹೊಂದುವ ಅಗತ್ಯ ಇಲ್ಲ. ಮೂಲದಲ್ಲಿ ಇರುವುದೇ ಅಕಾರವೇ ಉಳಿದಿದೆ ಅಂತ ಅರ್ಥ. ಅಣ ಶಬ್ದೆ, ಅಣ ಪ್ರಾಣನೆ, ಹೀಗೆಲ್ಲ ಶಬ್ದ ಇದೆ. ಇವತ್ತು ಧಾತುಗಳು ನಮಗೆ ಶಬ್ದ, ಪ್ರಾಣನ ಇತ್ಯಾದಿ ಅರ್ಥವನ್ನು ತೋರಿಸ್ತವೆ. ಇವತ್ತಿನ ಧಾತು ಪಾಠದಲ್ಲಿ ಅರ್ಥ ಕಾಣಿಸ್ತದೆ. ಅದೇನೇ ಇರಲಿ, ಧಾತುಗಳಿಗೆ ಅನೇಕ ಅರ್ಥ ಇರ್ತದೆ. ಅಣ್ಯತೆ, ಸು ಉತು ಅಣ್ಯತೆ, ಮನುಷ್ಯನು ಇದರಿಂದ ಪ್ರಶಂಸಿಸಲ್ಪಡ್ತಾನೆ. ಜ್ಞಾನವನ್ನ ಮತ್ತು ಕರ್ಮವನ್ನ ಪಡೆದರೆ ಪ್ರಶಂಸಿಸಲ್ಪಡ್ತಾನೆ. ಉತು ಅಣ್ಯತೆ ಅನೇನ, ಮನುಷ್ಯನು ಪ್ರಶಂಸಿಸಲ್ಪಡುವುದು ಜ್ಞಾನ ಮತ್ತು ಕರ್ಮದಿಂದ. ಆದ್ದರಿಂದ ಇದು ಉದ, ಶೋಭನವಾದ ಉದವೇ ಸೂದ, ಹೀಗೂ ಅರ್ಥ ಮಾಡಬಹುದು. ಆದರೆ ಆಚಾರ್ಯರು ಉದೇತಿ ಅಂತ ಉತು ಇತ್ಯುಪಸರ್ಗಪೂರ್ವಕ ಇಣುಗತವ ಧಾತುವನ್ನು ಸೂಚನೆ ಮಾಡಿದ್ದಾರೆ. ಅದು ಆಚಾರ್ಯರದು ಮೂಲ. ಮತ್ತೇನು ಅಣಗತವ ಧಾತು, ಅಣ ಶಬ್ದ ಇತ್ಯಾದಿ ಧಾತುಗಳನ್ನು ನಮ್ಮಂಥವ್ರು ಇಟ್ಕೊಂಡ್ರು ಅದೆಲ್ಲ ಆಮೇಲಿನ ವ್ಯಾಖ್ಯಾನವೇ, ಆಮೇಲೆ ನಾವು ಗಮನಿಸಬೇಕಾದ ವ್ಯಾಖ್ಯಾನವೇ. ಆಚಾರ್ಯ ಹೇಳಿದ್ದು ಕರ್ಮದನ್ಯದಲ್ಲಿ ಉದೇತಿ ಇಣುಗತವ ಧಾತುವನ್ನೇ ಸೂಚನೆ ಮಾಡಿದ್ದಾರೆ ಅನ್ನುವ ಗಮನ ನಮಗಿರಬೇಕು. ಮತ್ತೆ ದೋಹ ಅಂತಿದೆಯಲ್ಲ, ಸೂದ ದೋಹ ಅಂತ ಶಬ್ದ ಇದೆ ಅಲ್ಲಿ. ಸೂದ ದೋಹ ಅಂದ್ರೆ ಅಂಥ ಜ್ಞಾನವನ್ನಂತ ಮತ್ತು ಕರ್ಮವನ್ನ ದುಹ ಪ್ರಪೂರಣೆ, ದೋಗ್ಧಿ, ಕರೆಯುತ್ತಾನೆ, ನಮಗೆ ಮಳೆಗರಿತಾನೆ. ಜ್ಞಾನದ ಮಳೆ ಮತ್ತು ಕರ್ಮದ ಮಳೆ, ತುಂಬಾ ಸುಂದರವಾದಂಥ ಶಬ್ದ ಇದು. ಭಗವಂತನನ್ನು ಸೂದದೋಹ ಅಂತ ಉಪಾಸನೆ ಮಾಡಿದರೆ ಕರ್ಮ ಮಾಡುವ ಶಕ್ತಿಯನ್ನ, ಮಡಿ ಮೇಲಿಗೆ ಸಂಧ್ಯಾವಂದನ, ಮಹಾ ಯಜ್ಞಗಳನ್ನ ಉಚಿತ ರೀತಿಯಲ್ಲಿ ಮಾಡುವಂಥ ಶಕ್ತಿಯನ್ನ, ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನ, ಮತ್ತೆ ಅದಕ್ಕೆ ಬೇಕಾದಂತಹ ಜ್ಞಾನವನ್ನೂ ಕೊಡ್ತಾನೆ, ಕರಿತಾನೆ, ಮಳೆಗಾರದಂತೆ ಕರಿತಾನೆ ಅಂತ ಅರ್ಥ. ಸೂದಂ ಜ್ಞಾನಂ ಕರ್ಮವ ದೋಗ್ಧಿ ದುಹ ಧಾತು. ದುಹ ಶಬ್ದ ಸಕಾರ ಅಂತ, ಕರ್ತೃರ್ಥದಲ್ಲಿ ಅಸುನ್ ಪ್ರತ್ಯಯ ಬಂದಿದೆ. ಹೀಗಾಗಿ ಸೂದ ದೋಹಾಹ ಅಂತ ಆ ಶಬ್ದ ನಿಷ್ಪನ್ನ ಆಗ್ತದೆ. ಮಾರುತ್ಯವ ಯತಶ್ಚೇಷ್ಟಾಹ ಇತಿ ಶ್ರುತೇಹೆ. ಈ ಆಚಾರ್ಯರು ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಉದ್ಧರಿಸಿದಂತಹ ಮಾತನ್ನ ರಘುನಾಥ ತೀರ್ಥರು ನೆನಪು ಮಾಡ್ಕೋತಾ ಇದ್ದಾರೆ. ಆ ಮುಖ್ಯ ಪ್ರಾಣನೇ ಭಗವಂತನಲ್ಲಿ ಎಲ್ಲಾ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾನೆ ಅಂತ. ಸಹಿ ಸರ್ವೇಶಾಂ ಕರ್ಮಜ್ಞಾನ ಪೂರಕಃ. ಆ ಪ್ರಾಣನ ಅಂತರ್ಯಾಮಿಯಾದ ಭಗವಂತನೇ ಸರ್ವೇಶಾಂ ಶಬ್ದವನ್ನು ಗಮನಿಸಬೇಕು, ವಿಶ್ವಕರ್ಮ ಅನ್ನೋ ಶಬ್ದವನ್ನ. ಎಲ್ಲಾ ಜೀವರಿಗೂ ಕೂಡ, ಎಲ್ಲಾ ಕರ್ಮಗಳನ್ನೂ ಕೂಡ, ನಾವು ಮಾಡುವಂತ ಸಂಧ್ಯಾವಂದನವೇ ಇರಲಿ, ಸಣ್ಣ ಸಣ್ಣ ಕರ್ಮವೇ ಇರಲಿ, ಸಣ್ಣ ಮಟ್ಟಿನ ಜ್ಞಾನವೇ ಇರಲಿ, ಅದೆಲ್ಲವನ್ನೂ ಪೂರೈಸುವವನು ನಮಗೆ ಆ ಪ್ರಾಣನ ಅಂತರ್ಯಾಮಿಯಾದ ಭಗವಂತನೇ ಇದ್ದಾನೆ ಅಂತ ಅದರ ಅರ್ಥ. ಸೂದದೋಹ ಸಹ ಅಂತ ಷಷ್ಠಿ ವಿಭಕ್ತಿ ಇದೆ. ಆ ಷಷ್ಠಿ ವಿಭಕ್ತಿ ಚತುರ್ಥಿ ವಿಭಕ್ತಿಯ ಅರ್ಥವನ್ನ ಒಳಗೊಂಡಿದೆ. ಅಂಥ ಮುಖ್ಯ ಪ್ರಾಣನಿಗಾಗಿ, ಅಂಥ ಪ್ರಾಣನಲ್ಲಿ ಅಂತರ್ಯಾಮಿ ಆದಂತಹ ಭಗವಂತನಿಗಾಗಿ ಈ ನೀರು, ಹಾಲು ಮತ್ತೆ ವೇದವಾಕ್ಯಗಳು, ವೇದದ ಭಾಗಗಳು, ಇವು ಆ ಸೋಮವನ್ನು ಸಂಪರ್ಕಿಸ್ತವೆ. ನಾವೀಗಾಗಲೇ ಹೇಳಿದಂತೆ ನೀರನ್ನು ಬೆರೆಸಿ ಸೋಮರಸವನ್ನು ಸ್ವಲ್ಪ ತೆಳುವಾಗಿ ಮಾಡ್ತಾರೆ. ಅದ್ಭಿರಿ ಸಂಸೃಷ್ಟೋ ಭವತಿ ಸೋಮಃ. ಹಾಲು ಮೊಸರನ್ನು ಹಾಕಿ ಸೋಮರಸಕ್ಕೆ ಬೆರೆಸಿ
ಅದರಿಂದ ಹೋಮ ಮಾಡ್ತಾರೆ. ಮಂತ್ರಗಳ ಮೂಲಕವೇ ಆ ಸೋಮರಸವನ್ನ ಗ್ರಹಣ ಮಾಡ್ತಾರೆ. ಹೀಗೆಲ್ಲ ಅನೇಕ ಮಂತ್ರಗಳು, ನೀರು ಮತ್ತು ಹಾಲಿನ ಸಂಪರ್ಕ ಈ ಸೋಮಕ್ಕೆ ಇದೆ ಅಂತ ಅರ್ಥ. ಸೋಮ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಇದೆ, ಅದನ್ನ ಈ ಮುಂದಿನ ಭಾಗದಲ್ಲಿ ನೋಡೋಣ. ಸೋಮ ಅಂದ್ರೆ ಮನಸ್ಸು ಅಂತ ಅರ್ಥ ಇದೆ. ಆ ಅರ್ಥವನ್ನ ಈ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.